ಹರಿಸರು ವಾಯುಜೀಯೋತ್ತಮ ಹರಿಸರ್ವೋತ್ತಮ ವಾಯುಜೀವೋತ್ತಮ ಶ್ರೀಮನ್ನದ್ವಮತೆ ಹರೆ ಪರತರಃ ಸತ್ಯಂ ಜಗತ್ತತ್ವತೋ ಶ್ರೀಮನ್ಮಧ್ವಮತೆ ಪರತರಃ ಜಗತ್ತೋ ಭಿನ್ನಾ ಜೀವಗಣ ಹರೇ ರಂಚರ ನೀಚೋಚ್ಛ ಭಾವಂ ಗತಾ ಭಿನ್ನಾ ಜೀವಗಣ ನೀಚೋಚ್ಚ ಮುಕ್ತೇರ್ನೈಜ ಸುಖಾನುಭೂತಿರಮಲ ಭಕ್ತಿಶ್ಚ ತತ್ಸಾಧನಂ ಹೆಚ್ಚಾದಿತ್ರತೆಯಂ ಪ್ರಮಾಣ ಅಖಿಲ ಆನ್ಮಾಯಿಕ ವಿದ್ಯೋ ಹರಿಃ ಹರಿ ಸರ್ವೋತ್ತಮ ವಾಯುಜೀಯೋತ್ತಮ Yes, you can start, Madhav. Okay. So today we will talk about the brand and its effect. Previously also we discussed for some extent. Today we will again discuss about brand. So the session will be in Kannada because most of us are from Karnataka. So brand ಅಂದ್ರೆ ಇದು ಒಂಥರ ನಮ್ಗೆ ಅದು ಮುಖ್ಯ. ಅಂದ್ರೆ ಬ್ರ್ಯಾಂಡ್ ಜೊತೆನೆ ನಾವು ಅಸೋಸಿಯೇಟ್ ಆಗಿರೋದು ನಮ್ಮ ಜೀವನದ ಎಲ್ಲ ಸಾಧನೆಗೂ ಮತ್ತು ನಮ್ಮ ಯಶಸ್ಸಿಗೆ ಕಾರಣ ಆಗ್ತದೆ. ಅದಕ್ಕಂತಾನೆ ಸಾಕಷ್ಟು ಇವತ್ತು ಅಡ್ವರ್ಟೈಸ್ಮೆಂಟ್ಗಳಿರ್ಬೋದು, ಕಂಪ್ನಿಗಳಿರ್ಬೋದು, ಬ್ರ್ಯಾಂಡ್ ಅನ್ನ ಅವರು ಫಸ್ಟ್ ಬ್ರ್ಯಾಂಡ್ ಅನ್ನ ಬೆಳೆಸ್ಕೊಳ್ತಾರೆ. ಬ್ರ್ಯಾಂಡ್ ಆದ್ಮೇಲೆ ಅದಕ್ಕೊಂದು ಬ್ರ್ಯಾಂಡ್ ಅಂಬಾಸಡರ್ ಅಂತ ಇರ್ತಾರೆ. ಬ್ರ್ಯಾಂಡ್ ಅಂಬಾಸಡರ್ ಆದ್ಮೇಲೆ ಫಾಲೋವರ್ಸ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಇದು ಮುಖ್ಯವಾಗಿ ನಡೀತಕ್ಕಂಥ 3 ಸ್ಟೆಪ್ ಇದು ಕಾರ್ಯ. ಸಾಮಾನ್ಯವಾಗಿ ಇವತ್ತು ನೀವು ಇವನ್ ಬಿಸ್ನೆಸ್ ಅಲ್ಲಿ ಆಗಿರ್ತಕ್ಕಂಥ ಟ್ರಾನ್ಸ್ಫಾರ್ಮೇಶನ್ ನೋಡಿದ್ರೆ ಸಾಕಷ್ಟು ಕಂಪ್ನಿಗಳು ಇವತ್ತು ತಮ್ಮ ಪ್ರಾಫಿಟ್ ಅನ್ನ ಅವರು ಕ್ಯಾಶ್ ದಲ್ಲಿ ತೋರ್ಸಂಗಿಲ್ಲ. ಹಿಂದಕ್ಕೆ ಹೆಂಗಿತ್ತು ಅಂದ್ರೆ 1 ಕೋಟಿ ರೂಪಾಯಿ ಏನಾದ್ರು ಒಂದು ನಾವು ಕಂಪ್ನಿ ತೆಗ್ದೀವಿ ಅಂದ್ರೆ ಮುಂದಿನ ವರ್ಷ ಅಥವಾ 1-2 ವರ್ಷದಲ್ಲಿ 3 ವರ್ಷದಲ್ಲಿ ನಾವು ಅದನ್ನ ಹೆಚ್ಚು ಮಾಡಿ ತೋರಿಸ್ಬೇಕಾಗ್ತಿತ್ತು ಸ್ಟೇಕ್ ಹೋಲ್ಡರ್ಸ್ಗೆ. ಅಂದ್ರೆ ಅಲ್ಲಿ ಪಾಲುದಾರರು ಏನಿರ್ತಾರಲ್ಲ ಅವ್ರಿಗೆಲ್ಲ ನಾವು ತೋರಿಸ್ಬೇಕು. 1 ಕೋಟಿ 10 ಲಕ್ಷ ಆಯ್ತು, 1 ಕೋಟಿ 5 ಲಕ್ಷ ಆಯ್ತು, ಅಥವಾ 1 ಕೋಟಿ 20 ಲಕ್ಷ ಆಯ್ತು. ಈ ತರ ನಾವು ಅವರಿಗೆ ಬಿಸ್ನೆಸ್ ಪ್ರಾಫಿಟ್ ಅನ್ನ ತೋರಿಸ್ಬೇಕಾಗ್ತಿತ್ತು. ಇಲ್ಲ ಅಂದ್ರೆ ಅವ್ರು ನಮ್ದು ಪಾಲುದಾರಿಕೆನ ತಕ್ಕೊಂಡ್ ಬಿಡ್ತಾರ. ಅವ್ರು ಇದು ಬಿಸ್ನೆಸ್ ಸರಿಯಾಗಿ ನಡೀತಾ ಇಲ್ಲ, ಇದು ನಡೆಸೋವ ಸರಿಯಾಗಿಲ್ಲ ಅಂತ ಹೇಳಿ ಅವ್ರು ತಕೊಳ್ತಿದ್ರು. ಬಟ್ ಇವತ್ತಿನ ದಿವಸದಲ್ಲಿ ಅದು ಹೇಗಾಗ್ಯದ ಅಂದ್ರೆ ಈಗ ನೀವು ಸಾಕಷ್ಟು ಬಿಸ್ನೆಸ್ ನೋಡಿರ್ಬೋದು. ಅಮೆಝಾನ್ ಆಗಲಿ, ಫ್ಲಿಪ್ಕಾರ್ಟ್ಗಳಾಗಿರಲಿ, ಅಥವಾ ಈ ಊಬರ್ ಆಗಿರ್ಬಹುದು, ಓಲಾ ಆಗಿರ್ಬಹುದು, ಈ ಎಲ್ಲ ಕಂಪ್ನಿಗಳು ಮೂಲತಃ ಲಾಸ್ ದಲ್ಲಿ ನಡೀತಿರೋ ಕಂಪ್ನಿ. ಅಂದ್ರೆ ಕ್ಯಾಶ್ ವಿಷಯದಲ್ಲಿ ಅವು ಲಾಸ್ ದಲ್ಲಿ ನಡೀತಾವ. ಅಂದ್ರೆ ಅವ್ರು 1 ಕೋಟಿ ರೂಪಾಯಿ ವರ್ಷಕ್ಕೆ ಖರ್ಚು ಮಾಡಿದ್ರೆ ಅವ್ರಿಗೆ ಬರೋ ಅಂದ್ರೆ ಅದರಿಂದ ವಾಪಸ್ ಬರೋ ಆದಾಯ 90 ಲಕ್ಷ. ಅಂದ್ರೆ 10 ಲಕ್ಷ ಅವರು ಲಾಸೇ ಮಾಡ್ಕೊಳಿತಾರೆ. ಆದ್ರೂ ಕಂಪ್ನಿ ಹೆಂಗ್ ನಡೆದದಪ್ಪ ಅಂತಂದ್ರೆ, ಈಗ ಬಿಸ್ನೆಸ್ ಅಲ್ಲಿ ಹೊಸ ಕಾನ್ಸೆಪ್ಟ್ ಆಗಿರೋದಂದ್ರೆ ಅಲ್ಲಿ ಈ ಬಿಸ್ನೆಸ್ ಅಲ್ಲಿ ಯೂಶಲಿ 7 ಮಾಡಲ್ಸ್ ಅವ ಬಿಸ್ನೆಸ್ ಮಾಡಲ್ಸ್. ಇದು 8ನೇ ಮಾಡಲ್ ಏನಂದ್ರೆ ನಿಮ್ಮ ಇಮೇಜ್ ಅನ್ನ ಕ್ರಿಯೇಟ್ ಮಾಡೋದು. ಆ ಇಮೇಜ್ ದಿಂದ ನೀವು ಶೇರ್ ಮಾರ್ಕೆಟ್ ದಲ್ಲಿ ಎಂಟರ್ ಆಗೋದು. ಶೇರ್ ಮಾರ್ಕೆಟ್ ಒಂಥರ ಜೂಜ್ ಅಡ್ಡ ಇದ್ದಂಗೆ. ಶೇರ್ ಮಾರ್ಕೆಟ್ ದಲ್ಲಿ ಎಂಟರ್ ಆಗಿ ಅಲ್ಲಿ ಹೆಸರು ಮಾಡ್ಕೊಳ್ಳೋದು. ಹೆಸರು ಮಾಡ್ಕೊಳ್ಳಿಕ್ಕೆ 2 ಬೇಕು. ಒಂದು ನಿಮ್ಮ ಉದ್ದೇಶ. ಈಗ ಅಮೆಝಾನ್ದವ್ರು ಏನ್ ಹೇಳ್ತಾರೆ, ಜನರು ಯಾರು ಕಷ್ಟ ಪಡೋದು ಬೇಡ, ಡೈರೆಕ್ಟ್ ಆಗಿ ಮನೆಯಲ್ಲೇ ಕುಳಿತು ಆರ್ಡರ್ ಮಾಡ್ಲಿ, ಅವ್ರ ಮನೆಗೆ ನಾವು ವಸ್ತುಗಳನ್ನ ಒಳ್ಳೆ ಕ್ವಾಲಿಟಿ ವಸ್ತುವನ್ನ ಒಳ್ಳೆ ಸರ್ವಿಸ್ ಅನ್ನ ಅವ್ರ ಮನೆಗೆ ಕೊಡ್ತೀವಿ ಅಂತ ಹೇಳಿ ಈ ಹೆಸರು ಮಾಡಿಕೊಂಡು ಅದ್ರ ಮೇಲೆ ಅವರು ಸ್ಟಾಕ್ ಮಾರ್ಕೆಟ್ ದಲ್ಲಿ ಎಂಟರ್ ಆಗ್ತಾರೆ. ಅದರಲ್ಲಿ ಪ್ರಾಫಿಟ್ ತೋರಿಸ್ತಾ ಹೋಗ್ತಾರೆ. ನಾವು ಮೊನೋಪೋಲಿ ಮಾಡಿದ್ವಿ, ಇವತ್ತಿಷ್ಟು ನಾವು ಸೇಲ್ಸ್ ಮಾಡ್ತೀವಿ, ಇಷ್ಟು ಕಸ್ಟಮರ್ಸ್ ಇದಾರೆ, ಕಸ್ಟಮರ್ ಸೆಂಟಿಮೆಂಟ್ಸ್ ಹಿಂಗದ. ಈ ತರ ಮಾಡಿ ಸ್ಲೋಲಿ ಮಾರ್ಕೆಟ್ ಅನ್ನ ಕ್ಯಾಪ್ಚರ್ ಮಾಡ್ತಾರೆ. ಒಂದ್ ಕಡೆ ಮಾರ್ಕೆಟ್ ಕ್ಯಾಪ್ಚರ್ ಮಾಡ್ತಾರೆ, ಇನ್ನೊಂದ್ ಕಡೆ ಮಾರ್ಕೆಟ್ ಅನ್ನ ಕಿಲ್ ಮಾಡ್ತಾರೆ. ಇರೋ ವ್ಯಾಪಾರಿಗಳನ್ನ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸ್ಲೋಲಿ ಸೋಲ್ಸ್ತಾ ಹೋಗಿ ಒಂದು ದೊಡ್ಡ ಕಂಪನಿಯಾಗಿ ಮುಂದೆ ಶೇರ್ದಲ್ಲೂ ಪ್ರಾಫಿಟ್ ಮಾಡ್ತಾರೆ,
10 ಅಥವಾ 20 ವರ್ಷ ಆದ್ಮೇಲೆ ಅವರು ಕ್ಯಾಶ್ ರೂಪದಲ್ಲೂ ಪ್ರಾಫಿಟ್ ತೋರಿಸ್ಲಿಕ್ಕೆ ಶುರು ಮಾಡ್ತಾರೆ. ಇದು ಬಿಸ್ನೆಸ್ ಮಾಡೆಲ್. ಇಲ್ಲಿ ಮುಖ್ಯವಾಗಿ ಅವ್ರು ಏನ್ ಮಾಡ್ತಿದಾರೆ ಅಂದ್ರೆ ತಮ್ಮ ಬ್ರ್ಯಾಂಡ್ ಅನ್ನ ಬೆಳೆಸ್ತಾ ಇದ್ದಾರೆ, ಬ್ರ್ಯಾಂಡ್ ಇಮೇಜ್ ಅನ್ನ ಬೆಳೆಸ್ತಿದ್ದಾರೆ. ಊಬರ್ ಅಂದ್ರೆ ಇವತ್ತೆಲ್ಲರಿಗೂ ಟ್ಯಾಕ್ಸಿ ಅಂತ ಗುರ್ತು, ಅಮೆಝಾನ್ ಅಂದ್ರೆ ಏನ್ ಬೇಕಾದ್ ಸಿಗ್ತದ ಅಂತ ಗುರ್ತು. ಈ ತರ ಬ್ರ್ಯಾಂಡ್ ಅನ್ನ ಅವ್ರು ಮೊದಲು ಬೆಳೆಸ್ತಾರೆ, ಅದಕ್ಕೆ ಶ್ರಮ ಪಡ್ತಾರ ಅವ್ರು. ಯೂಟ್ಯೂಬ್ ಕೂಡ ನೋಡಿರ್ಬೋದು ನೀವು, ಬ್ರ್ಯಾಂಡ್ ಅನ್ನ ಬೆಳೆಸ್ತಾ ಇದೆ ಫಸ್ಟ್. ಅಂದ್ರೆ ಇಷ್ಟು ವರ್ಷವರೆಗೂ ಯೂಟ್ಯೂಬ್ ದಲ್ಲಿ ಅಡ್ವರ್ಟೈಸ್ಮೆಂಟ್ ಅನ್ನೋ ಕಾನ್ಸೆಪ್ಟ್ ಇರಲಿಲ್ಲ. ಅವ್ರೇನ್ ಮಾಡಿದ್ರು, ಎಲ್ಲರಿಗೂ ಒಂದ್ ಕಡೆಯಿಂದ ವಿಡಿಯೋಗಳನ್ನ ಹಾಕ್ಲಿಕ್ಕೆ ಜಾಗ ಕೊಟ್ರು, ಇನ್ನೊಂದ್ ಕಡೆಯಿಂದ ಬೇಕಾಗಿರೋ ವಿಡಿಯೋಗಳನ್ನ ನೋಡ್ಲಿಕ್ಕೆ ಅವಕಾಶ ಕೊಟ್ರು. ಈ ಎರಡರಿಂದ ಯೂಟ್ಯೂಬ್ ಬೆಳೀತು. ಅದಕ್ಕೆ ಲಕ್ಷಾವಧಿ ಕಸ್ಟಮರ್ಸ್ ಬೆಳೆದ್ರು, ಅಂದ್ರೆ ಯೂಸರ್ಸ್ ಬೆಳೆದ್ರು. ಈಗ ಯೂಸರ್ಸ್ ಅನ್ನ ತಮ್ಮ ಕಸ್ಟಮರ್ ಅನ್ನಾಗಿ ಮಾಡ್ಕೊಂಡಿದ್ದಾರೆ. ಹೆಂಗಪ್ಪ ಅಂದ್ರೆ ಪ್ರತಿ ಒಂದೊಂದು 5 ನಿಮಿಷಗೋ 3 ನಿಮಿಷಗೋ ಒಂದು ಅಡ್ವರ್ಟೈಸ್ಮೆಂಟ್ ಹಾಕ್ತಾರ. ಆ ಅಡ್ವರ್ಟೈಸ್ಮೆಂಟ್ ಇಂದ ಅವರಿಗೆ ಲಕ್ಷಾವಧಿ ಪ್ರಾಫಿಟ್ ಬರ್ತದೆ. ಆ ಪ್ರಾಫಿಟ್ ಅಲ್ಲಿ ಏನ್ ಮಾಡ್ತಾರೆ, ಆ ವಿಡಿಯೋ ಹಾಕಿದವನಿಗೆ ಒಂದಿಷ್ಟು ಪಾಲು ಕೊಡ್ತಾರೆ, ತಾವು ಒಂದಿಷ್ಟು ಅಮೌಂಟ್ ಅನ್ನ ತಗೊಳ್ತಾರೆ. ಹಿಂಗಾಗಿ ಅದರಿಂದ ಈಗ ಪ್ರಾಫಿಟ್ ವಿಡಿಯೋವನ್ನ ಅವರು ಮಾಡ್ತಾ ಇದ್ದಾರೆ. ಈ ಬ್ರ್ಯಾಂಡಿಂಗ್ ಬಗ್ಗೆ ಯಾಕೆ ನಾವು ಬಹಳ ಎಚ್ಚರ ಇರಬೇಕು ಅಂದ್ರೆ 2 ವಿಷಯ ಹೇಳಿಕೊಂತೀವಿ. ಒಂದನೇ ವಿಷಯ ಅಂದ್ರೆ ಈಗ ನಾವು ಸಾಕಷ್ಟಿತವಾಗಿ ಎಲ್ಲವನ್ನು ನಾವು ಇನ್ಸ್ಟಾಗ್ರಾಮು, ಫೇಸ್ಬುಕ್, ಹಾಂಗಿಂಗ್ ಅಂತ ಹೇಳಿ ಅತ್ಯಂತ ಖುಷಿಯಿಂದ ಅದನ್ನ ಯೂಸ್ ಮಾಡ್ತಾ ಇದೀವಿ. ಆದ್ರೆ ನಮಗ್ ಗೊತ್ತಿಲ್ಲ, ಅವ್ರು ನಮ್ಮ ಹೆಸರ ಮೇಲೆ ಬಿಸ್ನೆಸ್ ಮಾಡಿದ್ದಾರೆ. ನಮ್ದು ಎಂಟೈರ್ ಡೇಟಾ ಅವ್ರ ಹತ್ರ ಅದ. ನಮ್ದು ಮಾಡ್ತಕ್ಕಂಥ ಪ್ರತಿಯೊಂದು ಚಟುವಟಿಕೆಗಳಿರ್ಬಹುದು, ನಾವ್ ಎಲ್ಲಿ ಹೋಗ್ತೀವಿ, ನಾವ್ ಏನ್ ಖರೀದಿ ಮಾಡ್ತೀವಿ, ನಮ್ ಪರ್ಸನಲ್ ಇಂಟ್ರೆಸ್ಟ್ ಏನು, ನಮ್ ಫ್ರೆಂಡ್ಸ್ ಇಂಟ್ರೆಸ್ಟ್ ಏನು, ನಾವ್ ಏನ್ ತಪ್ಪು ಮಾಡ್ತಾ ಇದ್ದೀವಿ, ಎಲ್ಲವನ್ನೂ ಅವ್ರಿಗೆ ಗೊತ್ತಿದೆ. ನಾವು ತಪ್ಪು ಮಾಡಿದ್ದನ್ನ ಬೇಕಂತಲೇ ಸೀಕ್ರೆಟ್ ಆಗಿ ಅವ್ರು ಹೈಡ್ ಮಾಡಿ ಇಡ್ತಾರೆ. ಅಂದ್ರೆ ಯಾರಿಗೂ ಗುರ್ತಾಗಿಲ್ಲ ಅಂತ ನಾವು ತಿಳ್ಕೊಂಡಿರ್ತೀವಿ. ಒಂದು ಬೆಕ್ಕು ಕದ್ದು ಹಾಲು ಕುಡಿತೀರಿ, ಯಾರಿಗೂ ಗುರ್ತಾಗಿಲ್ಲ ಅಂತ ಹೆಂಗ್ ತಿಳ್ಕೊತಲ್ಲ ಹಂಗ. ಆದ್ರೆ ಈ ವಿಷಯ ಎಲ್ಲರಿಗೂ ಗುರ್ತು. ಸಪೋಸ್ ನಾಳೆ ಗೌರ್ಮೆಂಟ್ ಏನಾದ್ರು ಚಾಲೆಂಜ್ ಮಾಡ್ತಂದ್ರೆ ನಮ್ದೆಲ್ಲಾ ಡೇಟಾ ಲೀಕ್ ಆಗ್ತದೆ. ನಾವು ಯಾವ ತರ ಕಂಟೆಂಟ್ ಅನ್ನ ನೋಡ್ತೀವಿ, ಯಾವ ವಿಡಿಯೋಗಳನ್ನ ನೋಡ್ತೀವಿ, ಏನ್ ಮಾಡ್ತೀವಿ ಫೇಸ್ಬುಕ್ ಆಗ್ಲಿ ಬೇರೆ ಬೇರೆ ಇದರಲ್ಲಿ, ಇದೆಲ್ಲವೂ ನಮ್ಮ ಸರ್ಕಾರಕ್ಕಾಗ್ಲಿ ಮತ್ತು ಆ ಫೇಸ್ಬುಕ್ ಅಂತ ಕಂಪ್ನಿಗಳಿಗೂ ಗುರ್ತದೆ. ಇಲ್ಲಿ ನಾವೇನ್ ಮಾಡಿವಿ ಅಂದ್ರೆ ನಮ್ಮ ಡೇಟಾವನ್ನ ಮಾರ್ಕೊಂಡಿವಿ, ನಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಅನ್ನ ಮಾರ್ಕೊಂಡಿದೀವಿ. ಇದು ಒಂದು ದೊಡ್ಡ ದುರಂತ. ಎರಡನೇದ್ದು, ಅವರು ನಮ್ಮ ಹೆಸರು ಮೇಲೆ ಅಡ್ವರ್ಟೈಸ್ ಮಾಡ್ತಿದ್ದಾರೆ. ಈಗ ಸಾಕಷ್ಟು ಅಡ್ವರ್ಟೈಸ್ಮೆಂಟ್ ಗಳನ್ನ, ಬೇಡದಾಗಿರೋ ಅಡ್ವರ್ಟೈಸ್ಮೆಂಟ್ ಅನ್ನ ಜಾಸ್ತಿ ಹಾಕ್ತಾರೆ ಯೂಶಲಿ. ಫಾರ್ ಎಕ್ಸಾಂಪಲ್, ನೀವೆಲ್ಲ ವೆಜಿಟೇರಿಯನ್ ಅಂತ ನಿಮ್ಮವ್ರ ಟ್ರ್ಯಾಕ್ ಮಾಡಿದ್ರೆ ಅವ್ರು ಬೇಕು ಅಂತಲೇ ನಾನ್ ವೆಜಿಟೇರಿಯನ್ ಅಡ್ವರ್ಟೈಸ್ಮೆಂಟ್ ಅನ್ನ ನಿಮ್ ಫೇಸ್ಬುಕ್ ದಲ್ಲಿ ಆಗ್ಲಿ ಯೂಟ್ಯೂಬ್ ದಲ್ಲಿ ಹಾಕ್ತಾರೆ. ಯಾಕಂದ್ರೆ ನೀವು ಬೇಡ ಅಂದ್ರೆ ನಿಮ್ ಕಂಪ್ಲೇಂಟ್ ಹಾಕ್ತೀರಿ, ಕಂಪ್ಲೇಂಟ್ ಅವ್ರು ಕೇರ್ ಮಾಡೋದಿಲ್ಲ, ಇದ್ರಲ್ಲಿ ಏನ್ ತಪ್ಪಿಲ್ಲ ಅಂತ ಹಾಕ್ತಾರೆ. ನೀವು ಬಾಳೆ ಇಲ್ಲ ನಂಗೆ ಇದು ತೊಂದರೆ ಆಗ್ತಿದೆ, ವಿಡಿಯೋನ ಯಾವುದೋ ದೇವ್ರ ಪ್ರವಚನ ಕೇಳ್ತೀನಿ ನೋಡು, ಒಮ್ಮೆ ಒಂದು ನಾನ್ ವೆಜಿಟೇರಿಯನ್ ಅಡ್ವರ್ಟೈಸ್ಮೆಂಟ್ ಬರ್ತಂತಂದ್ರೆ ಇದು ನಿಮ್ ತಪ್ಪು. ನೀವು ನಮ್ಮ ಪ್ಲಾಟ್ಫಾರ್ಮ್ ಅನ್ನ ಕೊಂಡು ತಗೊಳ್ರಿ ಅಂತ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ. ಅವಾಗ ನೀವು ಅದನ್ನ ಪೇಡ್ ಅಮೌಂಟ್ ಅನ್ನ ಕೊಟ್ಟು ನೀವು ತಗೋಬೇಕಾಗ್ತದೆ. ಇದು ಈ ತರ ಸಮಸ್ಯೆ ಅವರು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿ ಮಾಡ್ತಾ ಇದ್ದಾರೆ. ಇನ್ನು ಇದು ಒಂದು ಈ ಹೊರಗಡೆ ಇರೋ ಬ್ರ್ಯಾಂಡಿನ ದುರಂತ ಇದು. ಇನ್ನು ನಮಗ್ ಬೇಕಾಗಿರೋ ಬ್ರ್ಯಾಂಡ್ ಯಾವ್ದಪ್ಪ ಅಂದ್ರೆ, ನಮಗ್ ಬೇಕಾಗಿರೋದು ಮಧ್ವ ಬ್ರ್ಯಾಂಡ್. ಅಂದ್ರೆ ನಾವೆಲ್ಲರೂ ಮಧ್ವ ಅನುಯಾಯಿಗಳು ಅಂತ ನಾವು ಬೇಕಾಗಿರೋದು ಬ್ರ್ಯಾಂಡ್. ಇದು ನಾನು ಇಂಡಿವಿಜುವಲ್ ಆಗಿ ಹೋದ್ರೆ ನಾನೊಬ್ನು ಮಾಧವ್ ಆಗ್ತೀನಿ, ಇನ್ನೊಬ್ನು ಯಾರೋ ಅನಿಲ್ ಅಂತ ಆಗ್ತಾರೆ. ನಮಗ ಸೆಲ್ಫ್ ಐಡೆಂಟಿಟಿ ಅನ್ನೋದು ಬಹಳ ಕಡಿಮೆ. ನಮ್ಗೆ ಐಡೆಂಟಿಟಿ ಏನೂ ಇರೋದಿಲ್ಲ ಒಂದು ಸಮಾಜದಲ್ಲಿ. ನಾವೇನ್ ಮಾಡ್ಬೇಕಾಗಿದೆ ಅಂದ್ರೆ ಫಸ್ಟ್ ನಾವು ಮಧ್ವ ಗುರುತನ್ನ ಬೆಳೆಸ್ಬೇಕು. ಈ ಬ್ರ್ಯಾಂಡ್ ಅನ್ನ ಬೆಳೆಸಿ ಇದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ಗಳನ್ನ ಇಟ್ಕೊಳ್ಬೇಕು. ಈಗ ಆಲ್ರೆಡಿ ನಮ್ಮ ಹತ್ರ ಬ್ರ್ಯಾಂಡ್ ಅಂಬಾಸಿಡರ್ಗಳು ಇದ್ದಾರೆ. ಅಷ್ಟಮಠಗಳಾಗಿರ್ಬೋದು, ಉತ್ತಾದಿ ಮಠ ಆಗಿರ್ಬೋದು, ರಾಘವೇಂದ್ರ ಸ್ವಾಮಿ ಮಠ ಆಗಿರ್ಬೋದು, ವ್ಯಾಸರಾಜ ಮಠ, ಶ್ರೀಪಾದ ರಾಜನ ಮಠ, ಸಾಕಷ್ಟು ಮಠಗಳು ಈಗ ಅಲ್ಲಿ ನಮ್ಗೆ ಇರ್ತಕ್ಕಂಥ ಯತಿಗಳು, ಅವ್ರು ಮಾಡ್ತಕ್ಕಂಥ ಪ್ರವಚನ, ಅವ್ರು ಮಾಡ್ತಕ್ಕಂಥ ಸಾಮಾಜಿಕ ಕಾರ್ಯಕ್ರಮಗಳು, ಇವೆಲ್ಲ ಒಂದ್ ರೀತಿಯಿಂದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ವರ್ಕ್ ಆಗ್ತಾ ಇದೆ. ಅಂದ್ರೆ ಇದೊಂದು ಮಧ್ವರು, ಇದೊಂದು ಮಧ್ವ ಪೀಠ. ಉತ್ತರ ಭಾರತದಲ್ಲಿ ಪ್ರೊಬೆಬಲಿ ಯಾರೇ ನಮ್ಮ ಯತಿಗಳು ಹೋದ್ರು ಶಂಕರಾಚಾರ್ಯ ಬಂದ್ರು ಅಂತಾರ ಅವರು. ಅವರಿಗೆ ಮಧ್ವ ಅನುಯಾಯಿಗಳು ಅಂತ ಯಾರಿಗೂ ಗುರ್ತಿಲ್ಲ. ಇತ್ತಿತ್ತಲಾಗಿ ಅಯೋಧ್ಯದಲ್ಲಿ ಪೀಠಗಳು ಆಗ್ತಾ ಇರೋದ್ರಿಂದ, ಮತ್ತೆ ಅಲ್ಲಿ ಹರಿದ್ವಾರ ಅಲ್ಲಿ ಎಲ್ಲ ಕಡೆ ನಮ್ಮ ಪೀಠಗಳು ಆಗೋದ್ರಿಂದ ಅಲ್ಲಿ ಮಧ್ವ ಸಂಪರ್ಕ ಸ್ವಲ್ಪ ಜಾಸ್ತಿ ಆಗ್ತಿದೆ. ಮಹಾರಾಷ್ಟ್ರ ಇರ್ಬೋದು, ತಮಿಳ್ನಾಡು ಇರ್ಬೋದು, ಸಾಕಷ್ಟು ಇಲ್ಲಿ ಪ್ರಚಾರವನ್ನ ಮಾಡಿದ್ದಾರೆ. ಆದ್ರೆ ಒಮ್ಮ ಬ್ರ್ಯಾಂಡ್ ಅಂಬಾಸಿಡರು ಮತ್ತೊಂದು ಬ್ರ್ಯಾಂಡ್ ಕ್ರಿಯೇಟ್ ಆದ್ಮೇಲೆ ನೆಕ್ಸ್ಟ್ ಇರೋದು ನಾವು ಫಾಲೋವರ್ಸ್. ನಮ್ಮ ಕರ್ತವ್ಯ ಏನಂದ್ರೆ ಮಧ್ವ ತತ್ವಗಳನ್ನ ಪ್ರತಿ ಮನೆಗೂ ಪ್ರತಿ ಗ್ರೂಪ್ಗೂ ಮುಟ್ಟಬೇಕು. ಇವತ್ತು ನಾವು ಆಫೀಸ್ದಲ್ಲಿ ಹೆಂಗೆ ನಮ್ಮ ಮೆಂಟಾಲಿಟಿಯನ್ನ ಸೆಟ್ ಮಾಡಿದೀವಿ, ನಮ್ಮ ಎಕೋಸಿಸ್ಟಮ್ ಹೆಂಗ್ ಸೆಟ್ ಮಾಡಿದೀವಿ ಅಂದ್ರೆ, ಏಕಾದಶಿ ದಿವಸ ನಾವು ಎಲ್ಲೂ ಹೊರಗಡೆ ಬರೋದಿಲ್ಲ, ಅಥವಾ ನಾವು ಹೊರಗಡೆ ಏನೂ ತಿನ್ನೋದಿಲ್ಲ. ಈ ತರ ನಾವು ಬ್ರ್ಯಾಂಡ್ ಅನ್ನ ಸೆಟ್ ಮಾಡಿದೀವಿ. ಮೊದಲು ಹೋಗ್ತಾ ಇದು ಕಷ್ಟ ಅನಿಸ್ತದೆ ಆಫೀಸ್ದಲ್ಲಿ. ಆಮೇಲೆ ಅವ್ರು ಒಪ್ಕೊಂಡ್ ಬಿಡ್ತಾರೆ. ಯಾರು ನಮ್ಗೆ ಕೇಳಲ್ಲ, ಯಾಕೆ ನೀವು ಹೊರಗಡೆ ತಿನ್ನಲ್ಲ, ಯಾಕೆ ನೀವು ನೀರು ಕುಡಿಯಲ್ಲ, ನಮ್ ಜೊತೆ ಯಾಕೆ ಹೋಟೆಲ್ಗೆ ಬರಲ್ಲ.
ಅವ್ರಿಗೆ ಇರೋ ಅಮೌಂಟೇ ಉಳಿತ ಮತ್ತಿಷ್ಟು ಒಳಗಡೆ ಖುಷಿ ಪಡ್ತಾರ ಅವ್ರು. ಹಿಂಗಾಗಿ ನಮ್ಮ ಐಡೆಂಟಿಟಿಯನ್ನ ನಾವು ಡೈಲ್ಯೂಟ್ ಮಾಡ್ಕೋ ಅವಶ್ಯಕತೆ ಇಲ್ಲ. ಇವತ್ತಿನ ದಿವಸದಲ್ಲಿ ನಮ್ಮ ಐಡೆಂಟಿಟಿಯನ್ನ ನಾವು ಇಟ್ಕೊಂಡು ಹೋದ್ರೆ ಮುಂದೊಂದು ದಿನದಲ್ಲಿ ನಾವು ಐಡೆಂಟಿಟಿಯಲ್ಲಿ ನಮಗೆ ತುಂಬಾ ಲಾಭ ಇದೆ. ಅಂದ್ರೆ ಲೌಕಿಕ ಲಾಭನೂ ಆಯ್ತು, ಮತ್ತಿನ್ನ ಅಲೌಕಿಕ ಲಾಭನೂ ನಮ್ಗೆ ಜಾಸ್ತಿ ಇದ್ದೇ ಇದೆ. ಇದು ನಮಗೆ ಮಧ್ವರಿಗೆ ಮಾತ್ರ ಒಂದು ಯುನಿಕ್ ಅಪಾರ್ಚುನಿಟಿ. ಹೀಗಿದ್ದಾಗ ಇದನ್ನ ನಾವು ಯೂಸ್ ಮಾಡಿಕೊಂಡು ಸ್ವಲ್ಪ ಜೀವನದಲ್ಲಿ ನಾವು ಬ್ರ್ಯಾಂಡ್ ಕಡೆ ಫೋಕಸ್ ಮಾಡಬೇಕು. ನಾವೆಲ್ಲರೂ ನಾವು ಮಾಧ್ವ ಚಿಹ್ನೆಗಳು ನಮ್ಮ ಮುಖದಲ್ಲಿ ಕಾಣಿಸ್ಬೇಕು, ಅಥವಾ ಮಾಧ್ವ ಒಂದು ಗುಣಗಳನ್ನ ನಾವು ಪ್ರದರ್ಶನ ಮಾಡಬೇಕು. ಬರೀ ಚಿಹ್ನೆಗಳನ್ನ ಹಾಕೊಂಡು ನಾವು ಇರೋ ಬರೋದನ್ನೆಲ್ಲ ಕೆಟ್ಟ ಮಾತಾಡ್ಕೊಂಡು ತಿರುಗಾಡಿದ್ರೆ ಜನರು ನಮಗೆ ನೆಗೆಟಿವ್ ಬ್ರ್ಯಾಂಡಿಂಗ್ ಆಗ್ತದೆ. ಹಿಂಗಾಗಿ ಜವಾಬ್ದಾರಿ ಜಾಸ್ತಿಯಿಂದ ನಾವು 4 ಜನಕ್ಕೆ ಒಳ್ಳೇದಾಗ್ಲಿ, ಯಾರಾದ್ರೂ ಕಷ್ಟದಲ್ಲಿದ್ರೆ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಅಲ್ಲಿ ನಿಂತು ಪ್ರೇಯರ್ ಮಾಡೋದಾಗ್ಲಿ, ಅಥವಾ ನಾವು ನಮ್ಮ ಗುರುಗಳಲ್ಲಿ ಬೇಡ್ಕೊಂಡಿವಿ ಅಂತ ಹೇಳೋದಾಗ್ಲಿ, ಸ್ವಾಮಿಗಳು ಹೇಗೆ ತಮ್ಮ ಆರಾಧ್ಯ ಮೂರ್ತಿಗಳನ್ನ ದೇವರನ್ನ ಚಿಂತನೆ ಮಾಡಿ ನಮ್ಮ ಮಂತ್ರಾಕ್ಷತೆ ಕೊಡ್ತಾರಲ್ಲ, ಆ ಥರ ನಾವು ಅಲ್ಲಿ ನಿಂತು ದೇವರಲ್ಲಿ ನಾಮಸ್ಮರಣೆ ಮಾಡಿ 4 ಜನಕ್ಕೆ ಒಳ್ಳೇದಾಗ್ಲಿ ಅಂತಂದ್ರೂ ಕೂಡ ಇದು ಒಂದು ಹರಿವಾಯು ಗುರುಗಳ ಸೇವೆ ಅಂತ ಆಗ್ತದೆ. ನಮ್ಮ ಮಧ್ವ ಜನರು ಎಷ್ಟು ಒಳ್ಳೆಯರಿದ್ದಾರೆ ಅಂತ ಹೇಳಿ ಚಿಂತನೆನೂ ಹೊರಗಡೆ ಮೂಡ್ತಾ ಬರ್ತದೆ. ಇದು ಯಾವಾಗ ಬರ್ತಾ ಒಳ್ಳೇದಾಗ್ತದೆ, ಆವಾಗ ನಮ್ಮ ಸಮಾಜ ಒಳ್ಳೇದಾಗದಲ್ಲಿ ಚಿಂತನೆ ಇಲ್ಲ. ಯಾಕೆಂದ್ರೆ ನಾವು ನಂಬಿರೋ ತತ್ವ ಹರಿಸರ್ವೋತ್ತಮ ವಾಯುಜೀವೋತ್ತಮ, ಮೋಸ್ಟ್ ಸುಪ್ರೀಂ ದೇವರೇ ನಮ್ಗೆ ಅನುಗ್ರಹ ಮಾಡೋದ್ರಿಂದ ಸಕ್ಸಸ್ ರೇಟ್ ತುಂಬಾ ಹೈ ಇರ್ತದೆ ನಮ್ದು. ಹಿಂಗಾಗಿ ಈ ಚಿಂತನೆ ನಾವೆಲ್ಲರೂ ಮಾಡ್ಬೇಕಂತ ಹೇಳಿ ಎಲ್ಲರಲ್ಲಿ ಒಂದು ಮನವಿ. ಮತ್ತು ದಿವಸವೂ ಕೂಡ ನಾವು ಈ ಶ್ರೀಮನ್ ಮಧ್ವ ಮತ್ತೆ ಹರಿಪರತರ ನಾವು ಅಂತ ಇದ್ದೀವಿ. ಇದರದ್ದು ಚಿಂತನೆ ಕೂಡ ನಿಮ್ಮ ಮನೆಯಲ್ಲಿ ಆಗ್ಲಿ, ಮಕ್ಕಳಿಗೆ ಅದರ ಬೋಧನೆ, ಮನೆಯಲ್ಲಿ ಅದರ ಬಗ್ಗೆ ಸ್ವಲ್ಪ ತಿಳುವಳಿಕೆಯನ್ನು ನಾವು ಮಾಡ್ಕೋತಾ ಹೋದ್ರೆ ಇದರಿಂದ ಸಮಾಜಕ್ಕೆ ತುಂಬಾ ಒಳ್ಳೇದಾಗ್ತದೆ ಮತ್ತು ನಮ್ಮ ಮಧ್ವ ಮತಕ್ಕೆ ಒಳ್ಳೇದಾಗ್ತದೆ ಅಂತ ಹೇಳ್ತಾ ಇವತ್ತಿನ ಬೋಧಿಯನ್ನ ಸಮರ್ಪಣೆಯನ್ನ ಮಾಡ್ತಿದ್ದೀನಿ. ನನ್ನ ಹತ್ರ ಒಬ್ರು ಪಂಡಿತರಿದ್ದಾರೆ. ಅವರು ಸ್ವಲ್ಪ ನಮ್ಗೆ ಆಶೀರ್ವಚನ ಒಂದು 2 ನಿಮಿಷ ಹೇಳ್ಬೇಕಂತ ಹೇಳಿ ಅವ್ರ ಕಡೆ ಸ್ವಲ್ಪ ಆಶೀರ್ವಚನ ಮಾಡಿ ಆಮೇಲೆ ನಾವು ಎಂಡಿಂಗ್ ಪ್ರೇಯರ್ಗೆ ಹೋಗೋಣ. ಗುರುಗಳು ಸ್ವಲ್ಪ ಆಶೀರ್ವಾದ ಮಾಡ್ಬಿಟ್ರಿ ನಾವು. ಶ್ರೀ ಗುರುಭ್ಯೋ ನಮಃ. ಆಪಾದಮೌಲಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನೀವೆಲ್ಲರೂ ಕೂಡ ವಿಶೇಷವಾಗಿ ಯಾವ ರೀತಿಯಾಗಿ ನಮಗೆ RSSನ ಒಂದು ಶಾಖಾ ಇದೆ, ಅದೇ ರೀತಿಯಾಗಿ ನಮ್ಮ ಮಧ್ವ ಸಿದ್ಧಾಂತದ ಒಂದು ಶಾಖೆಯನ್ನ ನೀವು ನಿರ್ಮಾಣವನ್ನ ಮಾಡಿ ಎಲ್ಲ ಯುವಕರು ಜೊತೆಗೆ ಹೊರಗಿದ್ದಂತಹ ಅನೇಕ ಹುದ್ದೆಯಲ್ಲಿದ್ದಂತಹ ದೊಡ್ಡ ದೊಡ್ಡ ಜಾಬಲ್ಲಿರುವಂತಹ ಹುದ್ದೆಯಲ್ಲಿರುವಂತಹ ವ್ಯಕ್ತಿಗಳು ತಾವೆಲ್ಲರೂ ಕೂಡ ಇದನ್ನ ಮಾಡಿದ್ದೀರಿ. ಬಹಳ ಸಂತೋಷ ಇದೆ. ಅದರಲ್ಲಿಯೂ ಕೂಡ ಈ ಶ್ರೀಮನ್ ಮಧ್ವಮತೆ ಹರಿಪರತರ ಸತ್ಯಂ ಜಗತ್ ತತ್ವತೋ ಭೇದೋ ಜೀವಗಣಾಃ ಭಿನ್ನೋ ಜೀವಗಣಾಃ ಹರೇರನುಚರಾಃ ನಿಚೋಚ್ಚ ಭಾವಂ ಗತಾಃ ಮುಕ್ತಿರ್ನೇಜ ಸುಖಾನುಭೂತಿರಮಲಾ ಭಕ್ತಿಶ್ಚ ಸತ್ಸಾಧನಂ ಯಕ್ಷಾದಿ ತೃತೀಯಂ ಪ್ರಮಾಣಮಖಿಲಂ ಆಮ್ನಾಯ ಏಕವೇದ್ಯೋ ಹರಿಹಿ ಅಂತ ಇದನ್ನ ಹೇಳಿದ ಮಹಾನುಭಾವರು ನಮಗೆ ವಿಶೇಷವಾಗಿ ವಿಜೇಂದ್ರ ತೀರ್ಥರು ಅಂತ ನಮಗೆ ಹೇಳುತ್ತಾರೆ. ಆದ್ದರಿಂದಾಗಿ ವಿಶೇಷ ತಿಳಿಬೇಕಾದದ್ದೇನು ಅಂತಂದ್ರೆ, ನಾವು ಬ್ರಾಹ್ಮಣರಾಗಿ ಹುಟ್ಟಿ ಬಂದಾಗ, ಅದರಲ್ಲಿಯೂ ಕೂಡ ಮಾಧ್ವರಾದಾಗ ನಮ್ಮ ಮಧ್ವಮತದ ಸಿದ್ಧಾಂತವನ್ನ ಹೇಳಿದ್ದಾರೆ. ಮಧ್ವಮತದ ಸಿದ್ಧಾಂತದ ಪದ್ಧತಿ ಬಿಟ್ಟು ಕೆಡಬೇಡಿ ಅಂತ. ಆದ್ದರಿಂದಾಗಿ ಮೊಟ್ಟ ಮೊದಲನೆಯದಾಗಿ ನಮ್ಮ ಮಧ್ವಮತದಲ್ಲಿರುವಂತಹ ಸಿದ್ಧಾಂತ ಏನು ಅಂತಂದ್ರೆ, ದೇವರು ಸರ್ವೋತ್ತಮ, ಹರಿ ಸರ್ವೋತ್ತಮ ಅಂತ ಹೇಳಿ. ಅವನು ಸರ್ವೋತ್ತಮ ಅಂತ ನಾವು ತಿಳಿಬೇಕು. ಯಾಕೆಂತಂದ್ರೆ ದೇವರು ಸರ್ವೋತ್ತಮ ಅಂತ ತಿಳಿಯದೇ ಹೋದರೆ ದೇವನ ಕಾರುಣ್ಯ, ಅವನ ಅನುಗ್ರಹ ನಮ್ಮ ಮೇಲೆ ಆಗುವುದಿಲ್ಲ. ಆದ್ದರಿಂದಾಗಿ ದೇವರು ಸರ್ವೋತ್ತಮ ಅಂತ ತಿಳಿಯಬೇಕಾದದ್ದು ಮೊಟ್ಟ ಮೊದಲನೆಯದಾಗಿ. ಯಾಕೆಂತಂದ್ರೆ ಒಬ್ಬ ವ್ಯಕ್ತಿಯನ್ನ ಉನ್ನತ ಮಟ್ಟದಲ್ಲಿ ನಾವು ತಿಳಿದಾಗ ಮಾತ್ರ, ಅಂದ್ರೆ ದೇವರನ್ನು ಉನ್ನತ ಮಟ್ಟದಲ್ಲಿ ತಿಳಿದಾಗ ಮಾತ್ರ ದೇವರಲ್ಲಿ ನಮಗೆ ಭಕ್ತಿ ಬರಲಿಕ್ಕೆ ಸಾಧ್ಯ ಇದೆ. ಶ್ರೀಮದಾಚಾರ್ಯ ಹೇಳಿದ ಮಾತನ್ನ ನಾವು ತಿಳಿಬೇಕು. ಮಾಹಾತ್ಮ್ಯ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತ ತಯಾ ಮುಕ್ತಿರ್ ನಚಾನ್ಯತ ಅಂತ ಹೇಳಿದ್ದಾರೆ. ಒಬ್ಬ ವ್ಯಕ್ತಿಯನ್ನ ನಾವು ಚೆನ್ನಾಗಿ ಅವನನ್ನ ತಿಳಿದು ನಾವು ಅವನ ಹತ್ರ ಹೋಗಬೇಕು ಅಂತ ಆದರೆ, ಅವನು ಉನ್ನತ ಮಟ್ಟದಲ್ಲಿ ಇದ್ದಾನಂತ ತಿಳಿಬೇಕಾದ್ರೆ ಅವನ ಮಹಾತ್ಮ ಜ್ಞಾನ ಬದಲಿಗೆ ಇರಬೇಕು ಅಂತ ಹೇಳಿದ್ದಾನೆ. ಹಾಗೆ ದೇವರಲ್ಲಿ ನಮಗೆ ಭಕ್ತಿ ಹುಟ್ಟಬೇಕಾದ್ರೆ ದೇವರ ಮಹಿಮಾಜ್ಞಾನ ಚೆನ್ನಾಗಿ ಬರಬೇಕು. ಅದೇ ನಮ್ಮ ಮೂಲ ಗುರಿ ಅಂತ ನಮ್ಮ ಮಧ್ವ ಸಿದ್ಧಾಂತದ ಗುರಿ. ಅದಕ್ಕಾಗಿ ಹರಿ ಸರ್ವೋತ್ತಮ ಅಂತನ್ನುವುದನ್ನ ಮೊದಲಿಗೆ ತಿಳಿಬೇಕು. ಯಾಕೆ ಸರ್ವೋತ್ತಮ, ಹೇಗೆ ಸರ್ವೋತ್ತಮ ಅಂತನ್ನುವುದನ್ನು ತಿಳಿಬೇಕಾದ್ರೆ ಶ್ರೀಮದಾಚಾರ್ಯರ ಸರ್ವಮೂಲ ಗ್ರಂಥಗಳನ್ನ ಚೆನ್ನಾಗಿ ತಿಳಿಬೇಕು. ಗುರುಗಳ ಮುಖಾಂತರ
ಅದನ್ನು ಇವತ್ತೆಲ್ಲ ಅನೇಕ ಮಾಧ್ಯಮಗಳು ನಿಮಗೆಲ್ಲ ಅವಕಾಶಗಳು ಸಿಕ್ಕಿವೆ. ಹಾಗಾಗಿ ಶ್ರೀಮದಾಚಾರ್ಯರ ಗ್ರಂಥಗಳ ಸರ್ವೋತ್ತಮತ್ವ ಅಂತ ತಿಳಿಸಿಕೊಡುವಂತಹ ಶ್ರೀಮದಾಚಾರ್ಯರು ಹೇಳಿದ್ದಾರೆ, ದೇವರೇ ಸರ್ವೋತ್ತಮ, ಹರಿ ಸರ್ವೋತ್ತಮ ಅಂತ ದೇವರೇ ಸರ್ವೋತ್ತಮ ಎನ್ನುವಂತಹ ಮಾತನ್ನ ಮಧ್ವ ಸಿದ್ಧಾಂತದಲ್ಲಿ ಶ್ರೀಮದಾಚಾರ್ಯರೇ ತಮ್ಮ ಗ್ರಂಥಗಳಲ್ಲಿ ಸರ್ವಮೂಲ ಗ್ರಂಥಗಳಲ್ಲಿ ತಿಳಿಸಿದ್ದಾರಾದ್ದರಿಂದ ಶ್ರೀಮನ್ ಮಧ್ವಮತೆ ಹರಿಪರತಃ ಸತ್ಯಂ ಜಗತ್ತತ್ವತು. ದೇವರು ಈ ಜಗತ್ತಿನ ಸೃಷ್ಟಿ ಮಾಡ್ತಾನಂತಂದ್ರೆ ಮಿಥ್ಯಾಭೂತವಾದಂತಹ ಜಗತ್ತಿನ ಸೃಷ್ಟಿ ಮಾಡುವುದಿಲ್ಲ, ಸತ್ಯಭೂತವಾದ ಜಗತ್ತಿನ ಸೃಷ್ಟಿಯನ್ನ ಮಾಡ್ತಾನೆ. ಇಂತಹ ಜಗತ್ತಿನಲ್ಲಿರುವಂತಹ ಅನೇಕ ಜೀವರಾಶಿಗಳೇನಿದ್ದಾರೆ, ಅನಂತ ಜೀವರಾಶಿಗಳು, ಅವರೆಲ್ಲರೂ ಕೂಡ ಭಿನ್ನೋ ಜೀವಗಣ, ಅವರವರ ಯೋಗ್ಯತೆಗನುಗುಣವಾಗಿ ಅವರವರ ಕರ್ಮಕ್ಕನುಗುಣವಾಗಿ, ಕರ್ಮ ಅಂದ್ರೆ ಪುಣ್ಯ ಪಾಪ ಕರ್ಮ, ಆ ಕರ್ಮಕ್ಕನುಗುಣವಾಗಿ ತಾವು ಭಿನ್ನರಾಗಿದ್ದಾರೆ. ಅವರವರ ಯೋಗ್ಯತೆಗನುಗುಣವಾಗಿ ಪರಮಾತ್ಮನಿಂದಲೂ ಭಿನ್ನರಾಗಿದ್ದಾರೆ. ಪರಮಾತ್ಮನಿಂದ ಎಲ್ಲ ಜೀವರಾಶಿಗಳು ಭಿನ್ನರು, ಮತ್ತು ಜೀವರಾಶಿಗಳು ಏನು ಸಾಮಾನ್ಯರಿದ್ದಾರೆ ಅವರು ಕೂಡ ತಾವು ಭಿನ್ನರಾಗಿರ್ತಕ್ಕಂಥವ್ರು. ಬರೇ ಭಿನ್ನರಾಗಿದ್ದಷ್ಟೇ ಅಲ್ಲ, ಹರೇರ್ ಅನುಚರಃ, ದೇವರು ಸ್ವಾಮಿ, ನಾವು ದಾಸರು ಅಂತ. ಮಮ ಸ್ವಾಮಿ ಹರೇರ್ ನಿತ್ಯಂ ಸರ್ವಸ್ಯ ಪತಿರೇವಚ, ಶ್ರೀಮದಾಚಾರ್ಯರು ಹೇಳಿದ ಮಾತು ಅನುವ್ಯಾಖ್ಯಾನದಲ್ಲಿ. ದೇವರು ನಮಗೆ ಸ್ವಾಮಿ ಅಂದ್ರೆ ನಮಗೆ ಪತಿ, ಒಡೆಯ ಅಂತ ತಿಳಿಯಬೇಕು. ನಾವು ಅವರ ದಾಸರಾಗಿದ್ದೇವೆ ಅಂತ ತಿಳಿದುಕೊಂಡು ನಾವು ಪರಮಾತ್ಮನನ್ನ ನಂಬಬೇಕು. ನೀಚೋಚ್ಚ ಭಾವಂ ಗತಾಹ ಅಂತ ಹೇಳ್ತಾರೆ. ಪರಮಾತ್ಮ ಉಚ್ಚ ಸರ್ವೋತ್ತಮ, ನಾವೆಲ್ಲರೂ ಕೂಡ ನೀಚರಾಗಿದ್ದೇವೆ. ಯಾಕೆ? ದೇವರಲ್ಲಿ ಅನಂತ ಗುಣ ಇವೆ, ನಮ್ಮಲ್ಲಿ ಅನಂತ ದೋಷಗಳಿವೆ ಅಂತ ಹೇಳಿ. ಮತ್ತು ಮುಕ್ತಿರ್ನೈಜ ಸುಖಾನುಭೂತಿ ರಮಲ ಭಕ್ತಿಚ್ಚ ತತ್ಸಾಧನ, ಭಕ್ತಿಗೆ ಮೂಲ ಸಾಧನ ಯಾವುದು ಅಂತಂದ್ರೆ ಮುಕ್ತಿಗೆ ಮೂಲ ಸಾಧನ ಯಾವುದು ಅಂತಂದ್ರೆ ಭಕ್ತಿಯೇ ಸಾಧನವಾಗಿರ್ತಕ್ಕಂಥದ್ದಾಗಿದೆ. ಆದ್ದರಿಂದಾಗಿ ಅಂತಹ ಭಕ್ತಿಯನ್ನ ಪರಮಾತ್ಮನಲ್ಲಿ ನಾವು ಮಾಡಬೇಕು. ಮತ್ತು ಪರಮಾತ್ಮ ಯಕ್ಷಾದಿ ತೃತೀಯಂ, 3 ಪ್ರಮಾಣಗಳಿಂದ ಪ್ರತ್ಯಕ್ಷ ಅನುಮಾನ ಆಗಮಗಳಿಂದ ಪರಮಾತ್ಮ ಸರ್ವೋತ್ತಮ, ಸರ್ವೋತ್ಕೃಷ್ಟ, ಸರ್ವನಿಯಾಮಕ ಅಂತ ಸಿದ್ಧನಾಗಿರ್ತಕ್ಕಂಥವನಾಗಿದ್ದಾನೆ. ಪ್ರಮಾಣ ಅಖಿಲಂ ಆಮ್ನಾಯ ಏಕವೇದ್ಯೋ ಹರಿಹಿ, ಪರಮಾತ್ಮ ಎದರಿಂದ ಪ್ರತಿಪಾದ್ಯ ಅಂತಂದ್ರೆ ಪರಮಾತ್ಮ ನಾರಾಯಣ ವೇದ ಪ್ರತಿಪಾದ, ವೇದ ವೇದ್ಯ ಅಂತ ಅದಕ್ಕೆ ಕರೀತಾರೆ. ಅನಂತವಾದ ವೇದಗಳಿಂದ ದೇವರು ಪರಮಾತ್ಮ ಪ್ರತಿಪಾದ್ಯನಾಗಿದ್ದಾನೆ. ಅಂತಹ ದೇವರ ಬಗ್ಗೆ ತಿಳಿಯುವಂತಹ ಒಂದು ಕಾನ್ಸೆಪ್ಟ್ ಅನ್ನ ನೀವು ಚೆನ್ನಾಗಿ ಈ ಒಂದು ಮಾಧ್ವ ಶಾಖೆಯನ್ನ ಮಾಡಿಕೊಂಡು ಮಾಡ್ತಾ ಇದ್ದೀರಾ. ಆದ್ದರಿಂದಾಗಿ ಇನ್ನೂ ಇದರ ಹೆಚ್ಚಿನ ಅಭಿವೃದ್ಧಿ, ಉತ್ತರೋತ್ತರ ಇನ್ನೂ ಅನೇಕ ಜನ ಯುವಕರು, ನಮ್ಮ ಮಾಧ್ವ ಯುವಕರು ಇದರಲ್ಲಿ ಬಂದು ಸೇರಿಕೊಂಡು ಇದರ ಲಾಭವನ್ನ ಪಡಿಬೇಕು ಎನ್ನುವಂತಹ ಒಂದು ವಿಚಾರವನ್ನ ನಾ ಈ ಮುಖಾಂತರ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತೇನೆ. ನಮಗೂ ಇದರ ಬಗ್ಗೆ ಬಹಳ ಆಸಕ್ತಿ ಇದೆ. ಯಾಕೆಂತಂದ್ರೆ ನೀವು ಮಾಡ್ತಾ ಇದ್ದೀರಾ, ಆದ್ದರಿಂದಾಗಿ ನಿಮ್ ಜೊತೆಗೆ, ಯಾಕಂದ್ರೆ ಸಂಘೇ ಶಕ್ತಿ ಕಲಿಯುಗಿ ಅಂತ ಹೇಳಿದ್ದಾರೆ. ಒಬ್ಬರಿಂದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಇದೆಲ್ಲ ಎಲ್ಲ ಜನರು ಸೇರಿದಾಗ ಈ ಕಾರ್ಯಕ್ರಮ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ. ಸಂಘ ಬೇಕು, ಸಂಘವಾಗಲಿ ಅಂತ ಹೇಳ್ತಾರಲ್ಲ, ಯಾವ ಸಂಘ? ಸಾಧು ಸಂಘವಾಗಲಿ, ಸಜ್ಜನರ ಸಹವಾಸ, ಆ ಸಂಘದಿಂದ ಎಲ್ಲ ಸಾಧ್ಯ ಅಂತ ಈ ಮುಖಾಂತರ ತಿಳಿಸ್ತಾ ಇದ್ದೀನಿ. ನಮಗೂ ಇದ್ರ ಬಗ್ಗೆ ಬಹಳ ಅಪೇಕ್ಷೆ ಮತ್ತು ಬಹಳ ಇದರ ಮೇಲೆ ಅಭಿಮಾನ ಇಲ್ಲಿ ನಮಗೆ ತಿಳಿಸಿದ್ದಾರೆ ಇವರು. ಬಹಳ ನಮಗೆ ಇದರ ಬಗ್ಗೆ ಅಪೇಕ್ಷೆಯೂ ಇದೆ ಮತ್ತು ಅಭಿಮಾನವೂ ಇದೆ. ಇದು ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. Over to Vedesh for ending prayer. ಹರಿ ಸರ್ವೋತ್ತಮ ವಾಯು ಜೀವೋತ್ತಮ. ಹರಿ ಸರ್ವೋತ್ತಮ ವಾಯು ಜೀವೋತ್ತಮ. ಶ್ರೀಮನ್ ಮಧ್ವಮತೆ ಹರಿ ತರಹ ಸತ್ಯಂ ಜಗತ್ ತತ್ವತೋ. ಶ್ರೀಮನ್ ಮಧ್ವಮತೆ ಸತ್ಯಂ ಜಗತ್ ತತ್ವತೋ. ಭಿನ್ನ ಜೀವಗಣ ಹರೇರನುಚರ ನೀಚೋಚ್ಚ ಭಾವಂಗತ. ಭಿನ್ನ ಜೀವಗಣ ಮುಕ್ತೈರ್ನೈಜ ಸುಖಾನುಭೂತಿರಮಲ ಭಕ್ತಿಶ್ಚ ತತ್ಸಾಧನಂ. ಯಕ್ಷಾದಿತ್ರತಯಂ ಪ್ರಮಾಣ ಅಖಿಲ ಆಜ್ಞಾಯೈಕವೇದ್ಯೋ ಹರಿಃ. ಹರಿ ಸರ್ವೋತ್ತಮ ವಾಯು ಜೀವೋತ್ತಮ. ಹರಿ ಸರ್ವೋತ್ತಮ ವಾಯು ಜೀವೋತ್ತಮ. ಗುರುಗಳಿಗೆ ಧನ್ಯವಾದಗಳು. ಮಾಧವ್, ಇವನ್ ಥ್ಯಾಂಕ್ಸ್ ಟು ಮಾಧವ್. ಸೊ ಓವರ್ ಆಲ್
today what Madhav's message was that there is a mass phobia to the capitalistic people, like from the overall globe. They are pushing through the advertisements or through the paper, through the print media, so many stuffs. They push their agenda, the capitalistic agenda, which is going even remote places also. So that's what we have to make sure, that we should not be trapped through this mass phobia. But as he mentioned, Madhav, that this Madhva Shakha, Madhva philosophy, which we are trying to push through the Madhva Shakha, is beneficial to the individual sadhana, means for upliftment of his spiritual journey. For that it will be helpful, and even for his overall worldview, whatever his perception about the life and the world, so he can better understand those things. So for that reason we are trying to push, or we are trying to make the it's not rather than push, it's like more of awareness we are creating through the Madhva Shakha. So it's the capitalistic people can say that it's a brand equity or branding, but it's more of a awareness which we are trying to do it. Thanks to Madhav for creating awareness about the Madhva philosophy. Thanks to everyone. Tomorrow at 7:30 our daily Shakha will continue. Thanks to everyone. Shri Krishna Arpanamastu.